ಸರ್ ನಮಸ್ಕಾರ. ಇವತ್ತಿನ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಇಂದು ಕತ್ತಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ನಮ್ಮೆಲ್ಲ ಸದಸ್ಯರು ವಿಶ್ವಾಸದಿಂದ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಲ್ಲಿಯೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತು ವಿಶೇಷವಾಗಿ ಎಲ್ಲ ಕೂಡ ಬಂದಿದ್ದಾರೆ. ಹಾಗೆಯೇ ಚಲುವರಾಜರು ಕೂಡ ನಿಮಗೆ ಶುಭಾಶಯ ಹೇಳಿರ್ಬೋದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಚಲುವರಾಜಣ್ಣವರು ಬರಬೇಕಾಗಿತ್ತು. ಇವತ್ತು CM ಅವ್ರದ್ದು ಕಾರ್ಯಕ್ರಮ ಇರೋದ್ರಿಂದ ಅವರು ಕಾರ್ಯನಿಮಿತ್ತ ಅಲ್ಲಿ ಇರೋದ್ರಿಂದ ಅವರು ಕೂಡ ನನಗೆ ಆಗಲೇ ಮೆಸೇಜನ್ನು ಕೂಡ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಮುಂದೆ ನೋಡಿ ಸರ್, ಮುಂದೆ ನೋಡಿ ಸರ್. ನಮಸ್ಕಾರ ಸರ್, ಇವತ್ತು ಏನು ಹೇಳ್ತೀರಾ? ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವುದಾಗಿ ನಮ್ಗೆ ಭಾಳ ಸಂತೋಷವಾಗಿದೆ. ಮತ್ತು ಅವರು ಯುವಕರಾಗಿರುವುದಾಗಿ ಈ ಒಂದು ಗ್ರಾಮ ಪಂಚಾಯತಿಗೆ ಏನು ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳನ್ನು ಜಾಗೃತಿ ಮಾಡಿ ಇನ್ನೂ ಹೆಚ್ಚಿನ ಒಂದು ಹೆಸರುವಾಸಿ ಪಡಬೇಕು. ಮತ್ತು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಅವ್ರ ಜೊತೆಗೆ ತಮ್ಮ ಪರಿಚಯ ಸರ್. ಬನ್ನೂರಿಂದ ಬಂದಿದ್ದೀರಾ ವಿಶ್ ಮಾಡೋಕ್ಕೆ? ವಿಶ್ ಮಾಡ್ಬೋದಿದೆ ಸ್ಟೂಡೆಂಟು ನಮಗೆ. ಓಕೆ ಓಕೆ, ಥ್ಯಾಂಕ್ ಯು. ಮುಂದೆ ನೋಡಿ ಯಾರಿಗೆ ಮುಖಂಡರಾದಂಥ ಮಹೇಶ್ ಅವರಿಗೆ ಅಭಿನಂದನೆಗಳು. ಅವರು ಗ್ರಾಮದ ಕೆಲಸನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಗ್ರಾಮನ ಪಥದತ್ತ ಕೊಂಡೊಯ್ಯಲಿ, ಪ್ರಗತಿ ಪಥದತ್ತ ಕೊಂಡೊಯ್ಯಲಿ ಅಂತ ಈ ಮೂಲಕ ಅವ್ರಿಗೆ ಒಳ್ಳೆಯದಾಗಲಿ. ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಗ್ರಾಮಕ್ಕೆ ಹೆಚ್ಚಿನ ಕೆಲಸಗಳಾಗಲಿ ಅಂತ ಹೇಳ್ತೀನಿ. ತಮ್ಮ ಪರಿಚಯ ಸರ್? ಲೋಕೇಶ್ ಅಂತ ಮಾಜಿ ಗ್ರಾಮ ಪಂಚಾಯತಿ ಸರ್. ಈಗ ಆಲ್ರೆಡಿ ಅವರು ಸದಸ್ಯರಾಗಿ ಹಲವಾರು ಜನಪರ ಕೆಲಸಗಳು ಮಾಡಿದ್ದಾರೆ ಕೂಡ. ಉದಾಹರಣೆಗೆ ಹೇಳ್ಬೇಕು ಅನ್ನೋ ಸಿ ಸಿ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಮಾದೇವಪ್ಪ ಒಂದು ಬೆಂಬಲ ಇದೆ. ಸಹಕಾರದೊಂದಿಗೆ ಇನ್ನೂ ಗ್ರಾಮನ ಹೆಚ್ಚಿನ ರೀತಿ ಅಭಿವೃದ್ಧಿ ಕೊಂಡೊಯ್ಯಲಿ ಅಂತ ಈ ಮೂಲಕ ಶ್ರೀಯುತ ಮಹೇಶ್ ಅವರು ಕೇಳ್ತಾರೆ. ಥ್ಯಾಂಕ್ ಯು. ಮಹೇಶ್ ಒಳ್ಳೆ ಕೆಲಸಗಾರರು ಚೆನ್ನಾಗಿ ಮಾಡ್ತಾರೆ. ಎಷ್ಟು ದಿನ ಬದುಕಿದ್ದೀನಿ ಅನ್ನೋದಕ್ಕಿಂತ ಎಷ್ಟು ದಿನ ನಾವು ಏನು ಸಾಧನೆ ಮಾಡಿದ್ದೀನಿ ಅನ್ನೋದು ಮುಖ್ಯ. ಹಾಗಾಗಿ ಮಹೇಶ್ ಅವರು ಈಗ ಊರ ಗ್ರಾಮಾಭಿವೃದ್ಧಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ, ಎಲ್ಲ ಕೆಲಸಗಳಿಗೆ ಸ್ಪಂದಿಸ್ತಾರೆ. ಹಾಗಾಗಿ ನನಗೂ ಖುಷಿಯಾಗಿ ಅವ್ರನ್ನ ವಿಶ್ ಮಾಡೋಣ. ಸರ್, ಈಗ ಮಾಜಿ ಅಧ್ಯಕ್ಷರಿಗೆ ಮತ್ತು ಇವ್ರಿಗೆ ನಾನು ಕಟ್ಟಿರೋದು ಲವಾಕುಶ ಅಂತ. ಅಂದರೆ ಇಬ್ಬರು ಜೊತೆಲಿ ಯಾವಾಗಲೂ ಇರ್ತಾರೆ, ಒಂದೇ ಥರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದೌದು, ಊರಲ್ಲಿ ನೆಚ್ಕೊಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಆಮೇಲೆ ಅಭಿಪ್ರಾಯಗಳನ್ನ ಕೇಳ್ತಾರೆ, ಹಿರಿಯವ್ರನ್ನ ಹೆಂಗೆ ಮಾಡೋದು ಅದು ಮುಖ್ಯ. ಹಾಗಾಗಿ ನಮಗೆ ಇವರು ಅಧ್ಯಕ್ಷ ಆಗಿದ್ದು ಭಾಳ ಖುಷಿ. ಎಲ್ಲ ಜಾತಿ ಜನಾಂಗಕ್ಕೂ ಸ್ಪಂದಿಸೋಂಥ ಜನ. ಆ ಥರ ಏನಿಲ್ಲ, ಮೊದಲು ಊರಿಗೆ ಒಳ್ಳೇದಾಗಬೇಕು ಅನ್ನೋದು ಇವರ ಒಂದು ಸ್ವಲ್ಪ ನಾಲೆಜಬಲ್ ಆಗಿದ್ದಾರೆ. ಹಾಗಾಗಿ ಯುವಕರು ಕೂಡ ಜನಸ್ಪಂದನೆ ಚೆನ್ನಾಗಿದೆ ಅಂತೀರಾ? ಓಕೆ, ಥ್ಯಾಂಕ್ ಯು. ನಾನು ಶಿವಣ್ಣ ಅಂತೇಳಿ ಗ್ರಾಮದವರು, ಅತ್ತಳಿ ಗ್ರಾಮದವರು. ಸರ್, ಇವಾಗ ಗೆಲುವಿನ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದೆರಡು ಮಾತಾ ಮುಟ್ತಂತ. ಈಗ ಸರ್, ತಾವು ಈಗ ಆಲ್ರೆಡಿ ನೀವು ಸದಸ್ಯರಾಗಿದ್ದರೆ, ಈಗ ಎಷ್ಟು ಅಧ್ಯಕ್ಷ ಆಗಿದ್ದೀರಿ, ಅಧ್ಯಕ್ಷ ಆಗಿ ಏನು ಮಾಡಬೇಕು ಅಂತ ತಮ್ಮ ಇದಿದೆ ಗುರಿ ಉದ್ದೇಶ? ಊರಿನ ಅಭಿವೃದ್ಧಿಗೆ ಹಾಗೂ ನನಗೆ ಸಹಕಾರ ನೀಡಿದ ಎಲ್ಲ ಸದಸ್ಯರಿಗೆ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು. ಬನ್ನಿ ಸರ್. ಓಕೆ, ಹಾಗೆ ಸುನಿಲ್. ಹಾಗೆ ನಿಂತ್ಕೊಳ್ಳಿ, ಆ ಕಡೆ ಟೇಬಲ್ ಸರ್ಸೋಣ. ಟೇಬಲ್ ಸರ್ಸೋಣ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶ್ರೀಯುತ ಮಹೇಶ್ ಅವರಿಗೆ ಈ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು, ಎಲ್ಲ ಗ್ರಾಮಸ್ಥರ ಪರವಾಗಿ, ಅತ್ತಡಿ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಶ್ರೀಯುತ ಮಹೇಶ್ ಅವರು ಗ್ರಾಮದ ಅಭಿವೃದ್ಧಿ ಕಾರ್ಯನ ಇನ್ನೂ ಹೆಚ್ಚು ರೀತಿ ಮಾಡಲಿ, ಎಲ್ಲ ಸದಸ್ಯರು ಒಡಗೂಡಿ ಅವರು ಕಾರ್ಯನಿರ್ವಹಿಸಲಿ ಅಂತ ಎಲ್ಲ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ.
ಆಗಿ ಆಯ್ಕೆಯಾಗಿರುವಂಥ ಮಹೇಶ್ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆ. ಹಾಗಾಗಿ ಇವತ್ತು ಸದಸ್ಯರಾಗಿ ಹಲವಾರು ಕೆಲಸಗಳು ಮಾಡಿದ್ದಾರೆ, ಗ್ರಾಮ ಅಭಿವೃದ್ಧಿ ಕೆಲಸಗಳು. ಈ ಹಿಂದೆನೂ ಹಾಗೇನೆ ಎಲ್ಲ ಅಭಿವೃದ್ಧಿ ಮಾಡಲಿ ಅಂತ ನಾವು ಹಾರೈಸ್ತೀವಿ. ಅವ್ರ ಜೊತೆ ನಾವು ಜೊತೆ ಏನೋ ಕೆಲಸ ಮಾಡ್ತೀವಿ. ಅಮ್ಮ, ತಮ್ಮ ಪರಿಚಯ, 3 ಜನ ಪರಿಚಯ. ಸರ್, ನನ್ನ ಗೀತಾ ಅಂತ, ಇವರು ನಂದಿನಿ. ಓಕೆ, ಹಾಗಾಗಿ ಎಲ್ಲ ಸಮ್ಮುಖದಲ್ಲಿ ಇವತ್ತು ಖುಷಿಯಾಗಿ ಇವತ್ತು ಅಧ್ಯಕ್ಷನ ಆಯ್ಕೆ ಮಾಡಿದ್ದೀರಾ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಇವತ್ತು ನಿಮ್ಮ ಬ್ರದರು ಸದಸ್ಯರಾಗಿದ್ದವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ, ನಾನು ಕೂಡ ಸುದ್ದಿ ಮಾಡಿದ್ದೀನಿ. ಉತ್ತಮವಾದಂಥ ಕೆಲಸಗಳು ಮಾಡಿದ್ದಾರೆ. ಮುಂದೆ ಏನೆಲ್ಲ ಮಾಡಬೇಕು ಅಂತ ನಿಮ್ಮ ಆಸೆ ಇದೆ? ಸರ್, ಇಲ್ಲ ಮುಂದೆ ಈಗ 10 ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಮುಂದೆ ಇನ್ನೂ ಈಗ ಹೆಂಗೆ ಮಾಡ್ತಾರೆ, ಇನ್ನೂ ಹೆಚ್ಚಿನ ಕಾಲದಲ್ಲಿ ಇನ್ನೂ ಕೆಲಸ ಮುಂದುವರ್ಕೊಂಡು ಒಳ್ಳೆ ಕೆಲಸ ಮಾಡಲಿ, ಇನ್ನೂ ಒಳ್ಳೆ ಮಟ್ಟದಲ್ಲಿ ರಾಜಕೀಯದಲ್ಲಿ ಬೆಳೀಲಿ ಅಂತ ನಾನು ಹೇಳ್ತೀನಿ. ಓಕೆ ಸರ್. ಹಾಗೆಯೇ ಇವತ್ತು ಇಡೀ ಸಂಭ್ರಮ ನಿಮ್ಮ ಒಂದು ಕುಟುಂಬದಲ್ಲಿ, ಹಾಗೆ ನಿಮ್ಮ ಇಡೀ ಮನೆತನದಲ್ಲಿ ಇವತ್ತು ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಾ. ಹೌದು. ಹಾಗಾಗಿ ಇನ್ನೂ ಈ ಒಂದು ಚಿಕ್ಕ ಮಟ್ಟದಲ್ಲಿ ಬೆಳೆದಿರೋರು ಮಹೇಶ್ ಅವರು ಒಂದು ಯುವಕತನ ಇದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಅಂತ ತಮ್ಮ ಆಸೆ ಇದೆ. ನಮ್ಗೆ ಇನ್ನೂ ಮಹೇಶ್ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ನಮಗೆ ಭಾರಿ ಆಸೆ ಇದೆ. ಥ್ಯಾಂಕ್ ಯು. ತಮ್ಮ ಪರಿಚಯ? ಚಂದ್ರು ಅವ್ರ ಅಣ್ಣ, ಅವ್ರ ಬ್ರದರು. ಥ್ಯಾಂಕ್ ಯು. ವೀಕ್ಷಕ ನಮಸ್ಕಾರ. ಇವತ್ತೇನು ಕಾಂಗ್ರೆಸ್ಗೆ ಬಂದಿರೋಂಥ ನಮ್ಮ ಮಹೇಶ್ ಅವರಿಗೆ ಇವತ್ತು ಅಧ್ಯಕ್ಷತೆ ಬಂದಿರೋದು. ಹಾಗೆಯೇ ಅತಿ ಹೆಚ್ಚು ಜನ ಮನ್ನಣೆ ಹೊಂದಿರುವಂಥ ಮಹೇಶ್ ಅವರು ಹಿಂದೆ ಸದಸ್ಯರಾಗಿ ಕೂಡ ಕೆಲಸಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತೇನು ಗ್ರಾಮದ ಅಭಿವೃದ್ಧಿ ಬಗ್ಗೆ ತುಂಬಾ ಆಸಕ್ತಿ ವಹಿಸಿಕೊಂಡು ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು ವಿಶೇಷವಾದಂಥ ಒಂದು ಪದವಿಗೆ ಅಲಂಕರಿಸಲು ನಾವು ನೋಡ್ತಾ ಇದ್ದೀವಿ. ಇವತ್ತು ಬನ್ನೂರು ಗ್ರಾಮ, ಅತ್ತಳ್ಳಿ ಗ್ರಾಮದಲ್ಲಿ ಇರೋದು ವಿಶೇಷವಾದಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಹೇಶ್ ಅವರನ್ನು ಆಯ್ಕೆ ಮಾಡಿರೋದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದೊಂದು ಸಂಭ್ರಮಾಚರಣೆ ಇಡೀ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ನೋಡ್ತಾ ಇರ್ಬೋದು.